21ನೇ ಶತಮಾನ ಭಾರತದ ಶತಮಾನವಾಗಲಿದೆ. ದೇಶದ ಜೈವಿಕ ಆರ್ಥಿಕತೆ 2047ರ ವೇಳೆಗೆ $1 ಟ್ರಿಲಿಯನ್ ಬೆಳೆಯುವ ನಿರೀಕ್ಷೆ ಇದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಐಐಟಿ ರೂರ್ಕಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಭಾಷಣ ಮಾಡಿದ ಅವರು, ಭಾರತವು ಸಾಗರ ಆಳದಿಂದ ಬಾಹ್ಯಾಕಾಶದವರೆಗೆ ಪೂರ್ಣ ಸ್ಪೆಕ್ಟ್ರಮ್ ತಾಂತ್ರಿಕ ಸಾಮರ್ಥ್ಯದತ್ತ ನಿರ್ಣಾಯಕವಾಗಿ ಸಾಗುತ್ತಿದೆ ಎಂದು ವಿವರಿಸಿದರು. ಭಾರತದ ಅಭಿವೃದ್ಧಿ ಮಾರ್ಗವು ನಾಗರಿಕತೆಯ ನೀತಿ ಆಧಾರವಾಗಿದೆ. ಇದು ಆರ್ಥಿಕ ಪ್ರಗತಿಯನ್ನು ನೈತಿಕ ಮೌಲ್ಯಗಳೊಂದಿಗೆ ಸಂಯೋಜಿಸುತ್ತದೆ. ಸರ್ಕಾರದ ನೀತಿಗಳನ್ನು ವಿವರಿಸಿದ ಸಚಿವರು, 2024ರಲ್ಲಿ ಅಂಗೀಕರಿಸಲ್ಪಟ್ಟ ಆರ್ಥಿಕತೆ, ಪರಿಸರ ಮತ್ತು ಉದ್ಯೋಗಕ್ಕಾಗಿ ಜೈವಿಕ ತಂತ್ರಜ್ಞಾನ ನೀತಿ ಕುರಿತು ಮಾತನಾಡಿ, ಭಾರತದ ಜೈವಿಕ ಆರ್ಥಿಕತೆಯು 2014ರಲ್ಲಿ $10 ಶತಕೋಟಿ ಗಳಿಂದ ಇಂದು $165 ಶತಕೋಟಿ ಗಳಿಗೆ ತಲುಪಿದ್ದು, 2030ರ ವೇಳೆಗೆ $300 ಶತಕೋಟಿ ತಲುಪುವ ಗುರಿಯಾಗಿಸಿಕೊಂಡಿದೆ ಎಂದು ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು.